ಕೈ ಮುಗಿದ ತಕ್ಷಣ ಜಮಾ ಮಾಡ್ಕೋಬೇಡಿ, ಆಶೀರ್ವಾದ ಅಂದ್ಕೊಳ್ಳಿ. ಇದೇ ನೀವು ಮಾಡ್ತಕ್ಕಂಥದ್ದು. ನಾವು ಇದೇ ಮನೆ 15 ವರ್ಷ ಮಗಳಿರಲ್ಲ ನಂಗೆ ಅಂತ ಹೇಳ್ತಾ ಇರ್ತೀನಿ ನಾನು. ಮಗು ನಮ್ಮ ಡಾಕ್ಟರ್ 100 ರೂಪಾಯಿ ದುಡ್ಡಿಲ್ಲ, ಮಗನ್ ನೋಡಿಲ್ಲ, ಮಗಳು ತೀರತ್ತ ಅಂತ ಬಡವ ನಾನು. ಈಗ ಮಕ್ಕಳಿದ್ದಾರೆ, ನಮ್ಮ ಅಪ್ಪು ಕರೆಂಟ್ ಹೊಡೆದಿದ್ದು ಯಾರು ಬಂದಿಲ್ಲ, 10 ಜನ ಆಯ್ತು. ಇದೇ ಮನೆ. ನಾವು ಕರೆಂಟು ಕಂಡಿಲ್ಲ, ಸೀಟು ಕಂಡಿಲ್ಲಪ್ಪ. ಓದಿದ್ವಿ ತುಂಬಾ. ಎಷ್ಟು ಓದಿವಿ ಅಂದ್ರೆ ಕಂಡರ ಬಗ್ಗೆ ಮಾತಾಡಬಾರ್ದು ಅಂತ ಓದಿವಿ. ಅಪ್ಪ ಅಮ್ಮ ಅಂತ ತಿಳ್ಕೊಂಡಿದೀವಿ. ಸಾಧ್ಯವಾದ್ರೆ ಇದನ್ನ ಕೂಡ ಕಲ್ತಿದ್ದೀವಿ. ನಮ್ಮದಾತ್ರೆ ಅಂಧಾಶ್ರಮ ವೃದ್ಧಾಶ್ರಮ ಇದ್ರೆ ನಮ್ಮ ನಂಬರ್ ಕೊಟ್ಟಾಗಿ ಅಕ್ಕಪಕ್ಕದಲ್ಲಿ ಆಗ್ತದ ಮಾಡ್ತೀರಾ? ಗುರುಗಳನ್ನ ಒಳಗೆ ಹೋಗಿ ಕಳಿಸ್ತೀನಿ ನಾನು, ಹುಡುಕೇಳಿ. ನನ್ ಅದು ದೊಡ್ಡರ್ಕಾಯಿ ಬೀಳ್ಸೋಣ 50 ವರ್ಷ ಮೇಲೆ, ನಂಗೆ 43 ವರ್ಷ. ದೊಡ್ಡರ್ಕಾಯಿ ಬೀಳ್ಸೋಣ ಚಿಕ್ಕಮ್ಮ ಅಂತೀನಿ, ಆಸ್ತಿ ಬರ್ಕೊಟ್ಟಾಗಿ ಆಯ್ತಾ. ಇಲ್ಲಿ ಖಾಲಿ ಬೀಳ ಅವಶ್ಯಕತೆ ಇಲ್ಲ. ಅರ್ಥ ಊಟ ಖಾಲಿ ಬೀಳ್ಬೇಡಿ. ಇದೊಂದು ನಿಮ್ ವಿನಂತಿ ಅಷ್ಟೇ, ಇದು ಬೇಡಿಕೆ ಅಂತ ಅನ್ಕೋಬೇಡಿ. ಹೆಂಗೆ ಬೇಕಾದ್ರೆ ಮುಟ್ಟೋಗಿ ಬೆಳಿಗ್ಗೆ ಸ್ನಾನ ಮಾಡಿದ್ರೆ ಕಲ್ಲೆತ್ತದೆ ಗೌರ್ಗಿರ್ ಬಂದ್ರೆ ಬೇಜಾರಾಗ್ಬಿಡಿ, ಪರವಾಗಿಲ್ವಾ? ಹಂಗೆ ಮುಟ್ಟೋಗಿ ಏನ್ ಪರವಾಗಿಲ್ಲ, ದುಡ್ಡಿಲ್ಲ. ಮತ್ತೆ ಖಾಲಿ ಬಿದ್ದರೆ 50 ಸಾವಿರ ಕೇಳ್ಬಿಡ್ತೀನಿ ನಾನು. ತಲೆ ಮೇಲೆ ಆಶ್ರಮ ಮಾಡೋಕೆ ಲಕ್ಷ ಆಗತ್ತೆ. ಸುಮ್ಕ ಬನ್ನಿ. ಅಮ್ಮಂಗೆ ಸನ್ಮಾನ ಮಾಡಲ್ಲ, ನಮ್ಮ ಅಮ್ಮ ಮಾಡ್ಕೊಂಡು ನೀನು ಆಸ್ತಿ ಇತ್ತಂತೆ. ಕ್ಲಾಸ್ ಹಾಕಿ ಅಮ್ಮಂಗೆ. ನೋಡಿ ಇದ್ರೊಳಗೆ ಯಾರು ನಾನೇ ದುಡ್ದು ನಾನು ಇದೊಂದು ಇನ್ನೊಂದು ನಾನೇ ದುಡ್ದು ನಾನೇ ನನ್ನ ಮಕ್ಕಳು ಸಾಕ್ತೇನೆ, ನಂಗೆ ಯಜಮಾನ್ರಿಲ್ಲ, ನಂಗೆ ಯಾರು ಸಪೋರ್ಟ್ ಇಲ್ಲ ಅಂತ ಧೀರ ಮಹಿಳೆ ಯಾರ ಜೊತೆ ನಾನೇ ದೊಡ್ಡದು ನಮ್ಮ ಮಕ್ಕಳು ಸಾಕ್ತಾ ಏನಿಂದ ಧೀರ ಮಹಿಳೆ, ಅಪ್ಪ ಅಮ್ಮನ ಸಪೋರ್ಟ್ ಇಲ್ಲ, ಅಂತಮ್ಮ ಸಪೋರ್ಟ್ ಇಲ್ಲ ಅಂತ ಬಾಳ್ತಿರಂತ ಹೆಣ್ಮಕ್ಳು ಯಾರು ಇದ್ದೀರಾ? ಕೈ ಎತ್ತಿ. ಇದ್ದೀರಕ್ಕ? ಬಾ ಮುಂದೆ ಇಬ್ರು ಕಡೆ ಬನ್ನಿ, ನಾನು ಈ ಕಡೆ ಬನ್ನಿ, ಮುಂದೆ ಬರ. ಈ ಸೀರೆ ಯಾವ ತಂಗಿ? ಹುಬ್ಳಿಯಾಕ ಬೆಳಗ್ಗೆ ಅಳ್ತಿದ್ದೆ. ನಿನ್ನ ಹತ್ರ ಯಾರ ಬರ್ತಾರ ನೋಡ, ಅಲ್ಲೋಣ ಯಾರ ಬರ್ತಾರ ನೋಡೋಣ. ನಿನ್ನ ಹತ್ರ ನಿನ್ನ ಬಗ್ಗೆ ನೋಡ್ತಾರಲ್ಲ, ಹಳ ಬಿಟ್ಟು ಜೀವನ ಮಾಡು. ನಮ್ಮೂರಲ್ಲಿ ನಾವು ಊಟಕ್ಕೆ ಹೋದ್ರೆ ಕಾಲು ನೋಡ್ತಾರೆ ನಮ್ಮನ್ನ. ನಮ್ಮೂರು ಬೇರೆ. ಹಣ್ಣು ಮನೆ ಬಿಟ್ಟು ಹೋಗ್ತೀಯ ತಗೋ. ಯಾರಿಗೆ ಬಾಗನ ಕೊಡ್ತಿಲ್ಲ, ಯಾರಿಗೆ ಬಾಗನ ಕೊಡ್ತಿಲ್ಲ ಅಂತಕ್ಕಂಥ ಮತ್ತೆ ಅದೇಮ್ಮ ನೀವಲ್ಲ ನಿಮ್ಮ ನೀನು ಸಾಕ್ತಿದ್ರಿ ನೋಡಿ. ಯಾರ ಬಗ್ಗೆನೂ ಮಾತಾಡೋ ಬದಲು ಯಾರಿಗೂ ನಿಮ್ಗೆ ಏನು ಮಾಡೋ ಹೇಗಿತ್ತು ಇಲ್ಮೇಲೆ ಯಾರ ಬಗ್ಗೆ ಮಾತಾಡ್ಬೇಡಿ. ಯಾಕಂದ್ರೆ ನಂಗೆ ಭಾಳ ನೋವಾಗೋದು ಏನಂದ್ರೆ ಭಾಳ ಜನ ಬರ್ತಾರೆ ಇಲ್ಲಿ ಹೆಣ್ಮಕ್ಳು ಅಳ್ತಾ ಇರ್ತಾರೆ, ನಮಗೆ ಆಡ್ಕೊಂತಾರೆ ಅಂತ. ಯಾರ ಬಗ್ಗೆ ಆಡ್ಕೋಬೇಡಿ. ಯಾಕಂದ್ರೆ ಅವ್ರೊಂದ್ ದಿವಸ ಅವ್ರ ಮಕ್ಕಳು ಒಂದ್ ದಿವಸ ಒಳ್ಳೆ ಬುದ್ಧಿ ಕಲಿತ ಒಳ್ಳೆ ಸ್ಥಾನಕ್ಕೆ ಬರ್ತಾರೆ. ಅದಕ್ಕ ಇನ್ನ ಬೇರೆ ಸಾಧಕರು, ಬೇರೆ ಸಾಧಕರು ತಂಗಿರ ಬನ್ನಿ. ಸೀರೆ ಕೂಡ ಶಕ್ತಿ ಇಲ್ಲ ಅಂದ್ರೆ ತಂಗಿ ಇಂತ ಹಾಕ್ತಿದ್ದಾರೆ, ಇವ್ರು ಕೊಡ್ತಾರೆ. ಅದ್ರಲ್ಲಿ ನಾನು ಸ್ವಲ್ಪ ನಿಮಗೆ ಸ್ವಲ್ಪ ಕೊಡ್ತೀನಿ. ಏನು ಕೊಡಲ್ಲ ಅಂದ್ರೆ ಅಷ್ಟಕ್ಕೆ ಕೊಡ್ತೀನಿ ಅಂತೆ. ಯಾರಿಗೆ ಬಾಗನ ಕೊಡ್ತಿಲ್ಲ ಅಂತಕ್ಕಂಥ ಪ್ರತಿ ಗೌರಿ ಹಬ್ಬದ ದಿವಸ ಬರ್ಬೋದು, ನಾವು ಅಷ್ಟಕ್ಕೂ ಬಳೆ ಕೊಡ್ತೀವಿ. ಆಗತ್ತಾ ತಂಗಿರ? ಆಗತ್ತಾಗಲ್ವಾ?